ಸ್ನೇಹಿತರೆ, ಇತ್ತೀಚೆಗೆ ನಾವು ಬೆಂಗಳೂರಿನಿಂದ ನಮ್ಮೂರಿಗೆ ಅಣ್ಣನ ವಾಹನದಲ್ಲಿ ಹೋಗುವಾಗ 1 ಗಂಟೆಯ ಹೊತ್ತಿಗೆ ದಾವಣಗೆರೆ ಹತ್ತಿರ ಇದ್ದೆವು. ಹಸಿವಾದ ಹೊತ್ತಿನಲ್ಲಿ ಒಳ್ಳೆಯ ಊಟವನ್ನು ಮಾಡಬೇಕೆಂದು ನಾವು ಉತ್ತರ ಕರ್ನಾಟಕ ವಿಶೇಷದ ಸಾಂಪ್ರದಾಯಿಕ ಅಡುಗೆಗಳುಳ್ಳ ಈ ಶರಬೇಶ್ವರ ಹೋಟೆಲ್ಗೆ ಹೋಗಿ ಅಲ್ಲಿ ಏನೆಲ್ಲ ಸೇವಿಸಿದೆವು ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ಅನ್ಲಿಮಿಟೆಡ್ ಊಟ ಇದ್ದುದರಿಂದ ನೋಡಿ, ದಯವಿಟ್ಟು ಹೆಚ್ಚು ಬಡಿಸಿಕೊಂಡು ತಟ್ಟೆಯಲ್ಲಿ ಬಿಡಬೇಡಿ. ಇನ್ನೊಬ್ಬರ ಪಾಲಿನ ಆಹಾರವನ್ನು ದಂಡ ಮಾಡಲು ನಮಗೆ ಹಕ್ಕಿರುವುದಿಲ್ಲ ಎನ್ನುವ ಮಾತು ಖುಷಿಯನ್ನು ಕೊಟ್ಟಿತ್ತು. ನೋಡಿ, ಮೊದಲಿಗೆ ನಮಗೆ ಬಿಸಿ ಬಿಸಿಯಾದ ಕಷಾಯವನ್ನು ಕೊಡ್ತಾರೆ. ರಾಗಿ ಗಂಜಿ, ಮೊದಲು ರಾಗಿ ಗಂಜಿ, ರಸಂ, ರಸಂ, ಪಾಯಸ, ಮೊಸರು, ಮಜ್ಜಿಗೆ, ಇದು ಚಿತ್ರಾನ್ನ, ಬೇಳೆದಾಲ್, ಮಿಕ್ಸ್ ಪಲ್ಯ, 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 ಗುರಾಳ್ ಚಟ್ನಿ, ಕರಿಂಡಿ, ಬಿಸಿ ಪುಡಿ, ಶೇಂಗಾ ಪುಡಿ, ಹಪ್ಪಳ, ಸಲಾಡ್, ಉಪ್ಪಿನಕಾಯಿ. ನೋಡಿ, ಬಿಸಿ ಬಿಸಿ ರೊಟ್ಟಿಗೆ ಬೆಣ್ಣೆ. ಬೆಣ್ಣೆ ನೀವೇ ಮಾಡಿದ ಬೆಣ್ಣೆನಾ? ನಾವೇ ಮಾಡಿದ ಬೆಣ್ಣೆ. ಅದು ಇಲ್ಲೇ ಕಡ್ದಿದ್ದು ಮಜ್ಜಿಗೆ ಮಾಡಿ ಸಾಂಬಾರು ಸಕ್ 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 ಸೊಪ್ಪಿನ ಸಾಂಬಾರಲ್ಲ. ಬಿಸಿ ಬಿಸಿಯಾದ ಜೋಳದ ರೊಟ್ಟಿಯನ್ನು ಬೇಕಷ್ಟು ತಿನ್ನಬಹುದು. ಸ್ವಲ್ಪ ನೋಡಿ, ಯಾವ್ದು ಬೇಕಿದ್ರು ಸಕ್ 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 ಸಕ್. ಇದು ಯಾವ ಚಟ್ನಿ? ಅದು ಗುರಾಳ್ ಚಟ್ನಿ, ಗುರಳ್, ಮಸಾಲೆ ಕಾಳು ಪಲ್ಯ, ದಾಲ್, ಬೆಂಡೆಕಾಯಿ. ಬಟ್ ಅಲ್ಲ, ನೀವು ಕೇಳೋದೆಲ್ಲ ಮನೇಲಿ ಕೇಳ್ದಂಗೆ ಆಯ್ತು. ಎಲ್ಲ ಕೇಳಿ ಬಡಿಸೋದಲ್ಲ. ನಿಮ್ಮ ಹೆಸರು? ರೇಖಾ ಅಲ್ಲ, ಇಲ್ಲೇ ಇದೇ ಊರ? ಊಟದ ಹೋಟೆಲ್ ನೋಡಿ, ಚಪ್ಪಲಿ ತೆಗೆದಿಟ್ಟು ಒಳಗಡೆ ಹೋಗಬೇಕಾಗುತ್ತೆ. ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಗೊತ್ತಾಗಿಲ್ಲ? ಅಭಿಷೇಕ್ ಅಂತಲ್ಲ. ಇದೇ ಈ ಶರಬೇಶ್ವರ ಹೋಟೆಲ್ ಓನರ್ ಅಲ್ವಾ? ನೀವು ನಡೆಸ್ತಾ ಇದ್ದೀರಾ? ಮತ್ತೆ ಇಲ್ಲಿ ವಿಶೇಷತೆ ಕೇಳಿದೆ, ಇಲ್ಲಿ ಪ್ರಾಡಕ್ಟ್ಸ್ ಎಲ್ಲ ಆನ್ಲೈನಲ್ಲೂ ಇದೆ ಅಂತ. ಇಲ್ಲಿ ಏನೇನು ಸಿಗತ್ತೆ ಹೇಳ್ಬೋದಾ? ನಮ್ಮಲ್ಲಿ ನಿಮಗೆ ಉತ್ತರ ಕರ್ನಾಟಕದ ಎಲ್ಲ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಸಾಂಬಾರ್ ಪುಡಿ ಆಗಲಿ, ರಸಂ ಪುಡಿ, ಶೇಂಗಾ ಪುಡಿ, ಗುರಾಳ್ ಪುಡಿ, ಕೆಂಪು ಚಟ್ನಿ, ಆಮೇಲೆ ಅಕ್ಕಿ ಪುಡಿ, ಆಮೇಲೆ ನಿಮಗೆ ಜೋಳದ ರೊಟ್ಟಿ, ಸಜ್ಜೆ ರೊಟ್ಟಿ, ಎಲ್ಲ ತರಹದ ರೊಟ್ಟಿಗಳು ಸಿಗುತ್ತೆ. ಆಮೇಲೆ ನಿಮಗೆ ಕಷಾಯ ಪುಡಿ ಸಿಗುತ್ತೆ. ಕಷಾಯ ಪುಡಿ ಅದೇ ಇಲ್ಲಿ ಊಟಕ್ಕಿಂತ ಮೊದಲು ಕೊಡ್ತೀರಲ್ಲ ಕಷಾಯನ? ನಮ್ಮ ಊಟ ತಟ್ಟೆಯಲ್ಲಿ ನಿಮಗೆ ಏನೇನು ಪ್ರಾಡಕ್ಟ್ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ಸ್ ಕೂಡ ನಿಮಗೆ ಸೇಲಿಗೆ ಸಿಗುತ್ತೆ. ಅಂದರೆ ನೀವು ಬೇರೆ ಕಡೆನೂ ಆನ್ಲೈನ್ ಸೇಲು ಇದೆಯಾ? ಆನ್ಲೈನ್ ಕೂಡ ಡೆಲಿವರಿ ಇದೆ. ಅದು ನಿಮ್ದು ವೆಬ್ಸೈಟ್ ಅದು ಹೇಳ್ಬೋದಾ? ನಾನು ಹಾಕಿರ್ತೀನಿ. ವೆಬ್ಸೈಟ್ ಬಂದ್ಬಿಟ್ಟು www.sarveshwarafoods.com ಅಂತ ಇದೆ. ಹಾಗೆ ಇದೆ, ಶರಬೇಶ್ವರ ಅಂತ ಇದೆ ಅಲ್ಲ? ಅದು ಇದು ಸುಮಾರು ಒಂದು 15-20 ಐಟಮ್ಸ್ ಇದ್ದಂಗಿದೆ. ಒಂದು 30 ಪ್ರಾಡಕ್ಟ್ ಇದೆ. 30 ಪ್ರಾಡಕ್ಟ್ ಇದೆಯಾ? ಹೌದಾ? ಎಲ್ಲ ಪ್ರಾಡಕ್ಟ್ಸ್ ಇದೆಲ್ಲ ಇದೆಯಾ? ನಾನು ಇಲ್ಲಿ ಹಾಕಿರ್ತೀನಿ. ಅದು ನಿಮ್ಮ ವೆಬ್ಸೈಟ್ ಹಾಕಿದರೆ ಗೊತ್ತಾಗತ್ತಲ್ಲ? ಪುಡಿ ಬಂದ್ಬಿಟ್ಟು ನಿಮಗೆ ಮೇನ್ ಪ್ರಾಡಕ್ಟ್. ಸೊ ಇದು ನೀವು ಸಾಂಬಾರಿಗಾಗಲಿ, ಪಲ್ಯಕ್ಕೆ, ತಿಂಡಿಗೆ ಎಲ್ಲದಕ್ಕೂ ಹಾಕ್ಬೋದು. ಇದು ಜಸ್ಟ್ ಒಂದು 5 ಜನಕ್ಕೆ ಅರ್ಧ ಚಮಚ ಹಾಕಿದರೆ ಸಾಕು. ನಿಮ್ಮ ಮನೇಲಿ ಪಲಾವಿಗೆ, ಉಪ್ಪಿಟ್ಟು, ಅವಲಕ್ಕಿ, ಕಾಳು ಪಲ್ಯ, ಹಸಿ ಖಾರದ ಸಾಂಬಾರು, ಒಣ ಖಾರದ್ದು ಎಲ್ಲ ಪ್ರಾಡಕ್ಟ್ಸಿಗೂ ಹಾಕ್ಬೋದು. ಹಾಕಿ ಖಾರ. ಇದು ಡ್ಯೂರೇಬಿಲಿಟಿ ಎಷ್ಟು ದಿವಸ? 2 ವರ್ಷ ಇಟ್ಟರು. 2 ವರ್ಷ ಇಟ್ಟರು. ಹಸಿ ಕೈ, ಹಸಿ ಸ್ಪೂನ್ ಎದ್ದಬಾರ್ದು. ಅದೇ ಒಣ ಬಟ್ಟೆಯಲ್ಲಿ ಸುತ್ತಿಡಬೇಕು, ಒಣ ಕೈ ಸ್ಪೂನಿಂದ ತೆಗಿಬೇಕು. ನಮ್ದೇ ಆದ ಖಾರದ ಪುಡಿ ಕೂಡ ಇದೆ. ಬ್ಯಾಡಗಿ, ಡ್ಯಾಮ್ನೂರ್ ಮೆಣಸಿನ್ಕಾಯಿ, ಅರ್ಶಿನದ ಪುಡಿ ಇದೆ. ಅದೆಲ್ಲ ಊಟನೂ ಚೆನ್ನಾಗಿತ್ತು. ನಾವಿಲ್ಲಿ ಊರಿಗೆ ಹೋಗುವಾಗ ಇಲ್ಲಿ ಬಂದ್ವಲ್ಲ, ಹಾಗಾಗಿ ನಂದು ಹೇಗೂ ಯೂಟ್ಯೂಬ್ ಇದೆಲ್ಲ, ನನಗೂ ಖುಷಿ ಆಯಿತು. ನನ್ನ ಖುಷಿಯಾಗಿದ್ದನ್ನು ಹಂಚ್ಕೊಳ್ಳಿ, ಹಾಗಾಗಿ ಮಾಡೋಣ ಅಂತೇಳಿ ಮಾಡಿದೆ. ಪ್ರತಿ ಸೋಮವಾರ ಹೋಳಿಗೆ ಊಟನೇ ಇರುತ್ತೆ. ಹೌದಾ? ಅದೇ ಅಲ್ಲಿ ಮತ್ತೆ ಅಲ್ಲಿ ಬರೆದಿದ್ದು ಚೆನ್ನಾಗಿತ್ತು. ಹೆಚ್ಚಿಗೆ ಇದ್ದದನ್ನು ಅಲ್ಲ, ಎಷ್ಟು ಬೇಕೋ ಅಷ್ಟೇ ಹಾಕ್ಸ್ಕೊಳ್ಳಿ ಅಂತ. ನಮ್ಮದು ಊಟ ಎಲ್ಲ ಹಾಗೇನೆ, ಆದರೂ ಪ್ರೀತಿಯಿಂದ ಬಡಿಸಿದ್ರು. ಹಾಗಾಗಿ ಒಂದು ವಿಡಿಯೋ ಮಾಡೋಣ, ನನಗೂ ಒಂದು ಖುಷಿಯಾಗಿದ್ದು ಅಂತೇಳಿ ಏನು ಮಾಡಿದೆ. ಓಕೆ, ಥ್ಯಾಂಕ್ ಯು. ಆಯಿತು, ಥ್ಯಾಂಕ್ ಯು. ನೀವು ಎಷ್ಟು ವರ್ಷದಿಂದ ಇದು ನಡೀತಾ? 30 ವರ್ಷದಿಂದ ಇದೆ. ದಾವಣಗೆರೆಯಲ್ಲಿ 2 ಬ್ರಾಂಚ್ ಇದೆ. ಕ್ಯಾಲಿಫೋರ್ನಿಯಾದಲ್ಲಿ 2 ಬ್ರಾಂಚ್. ಹೌದಾ?
ಅಲ್ಲೂ ಶರಬೇಶ್ವರ ಅಂತಲೇ ಇದೆಯಾ? ಅಲ್ಲಿ ಸುಗ್ಗಿ ಊಟ ಅಂತ ಇದೆ. ಸುಗ್ಗಿ ಊಟ ಅಂತ ಇದೆಯಾ? ಕ್ಯಾಲಿಫೋರ್ನಿಯಾದಲ್ಲಿ ಇದೆಯಾ? ಅದೇ ಅಲ್ಲೂ ಅದನ್ನು ಹಾಕ್ತೀನಿ, ಅದೊಂದು ಹೇಳಿದ್ದು ಒಳ್ಳೇದಾಯ್ತು. ಅದೇ ಅದು ಗೂಗಲಲ್ಲಿ ಸಿಕ್ಕತ್ತೆ, ಆದರೆ ನಾವು ನಿಮ್ಮ ಬಾಯಿಂದನೇ ಕೇಳಿದ್ರೆ ಇನ್ನೂ ಒಂಥರ ಖುಷಿಯಾಗಿರುತ್ತೆ. ನಾವು ಹಿಂದಿನ ಸಲ ಬಂದಿದ್ವಿ, ಇಷ್ಟೊಂದು ವಿಶೇಷತೆ ಇದ್ದದ್ದು ಗೊತ್ತಾಗಿರಲಿಲ್ಲಾಗಿತ್ತು. ಅದೇ ನಾವು ಹೊನ್ನಾವರ ಹೋಗುವಾಗ ಕಾರಲ್ಲೂ ಬಂದರೆ ಅಥವಾ ನಾವು ಬಸ್ಸಲ್ಲಿ ಬಂದರೆ ಸುಮಾರು ದೂರ ಬರುತ್ತೇನಾ, ಬಸ್ ಸ್ಟ್ಯಾಂಡಿಂದ ತುಂಬ ದೂರ ಅಲ್ಲ. ನಾವು ಕಾರಲ್ಲಿ ನಮ್ಮ ಸ್ವಂತ ವೆಹಿಕಲಲ್ಲಿ ಬಂದ್ರಲ್ಲ, ಬರೋಕ್ಕೆಲ್ಲ ಹತ್ತಿರದಲ್ಲಿದೆ. ತುಂಬ ಚೆನ್ನಾಗಿತ್ತು, ಮನೆ ಊಟ ಸಿಕ್ಕಿದಂಗೆ ಆಯಿತು, ತುಂಬ ಖುಷಿ ಆಯಿತು. ಓಕೆ, ಥ್ಯಾಂಕ್ ಯು. ಏನು ಬ್ಯಾಡ ಬ್ಯಾಡ ಬೆಳಗ್ಗೆ ಟೀ ಕುಡಿಯೋ ಬದಲು ಕುಡಿದ್ರೆ ಸಾಕು, ಭಾಳ ಚೆನ್ನಾಗಿ. ಮೇನ್ ಪ್ರಾಡಕ್ಟ್ ಆಲ್ ಇನ್ ಒನ್ ಸಾಂಬಾರು ಪುಡಿ ಭಾಳ ಚೆನ್ನಾಗಿದೆ. ನಿಮ್ಮ ಮನೇಲಿ ಪಲ್ಯ ಸಾಂಬಾರು ನೀವೇನೇ ಮಾಡಿದ್ರು ಜಸ್ಟ್ 5 ಜನ ಅದೇ ಹೇಳಿದ್ರಿ ಇದರಲ್ಲಿ ಜೋಡಿ ಮತ್ತೆ ಹೇಳಿದ್ರು ಅವ್ರು ಹೇಳಿ ಆಲ್ ಇನ್ ಒನ್ ಸಾಂಬಾರು ಪುಡಿ ತಗೊಂಡೋಗಿ ನಿಮ್ಮ ಮನೇಲಿ ಎಲ್ಲದಕ್ಕೂ ಹಾಕ್ಬೋದು. 5 ಜನಕ್ಕೆ ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಹೊರಗಿಂದ ಯಾವ ಗರಂ ಮಸಾಲನೂ ಹಾಕೋ ಅವಶ್ಯಕತೆ ಇಲ್ಲ. 24 ಮಂತ್ಸ್ ಇರುತ್ತೆ. ನೀವು 2 ಇಯರ್ ಇಟ್ಕೊಂಡು ಕೂಡ ಏನೂ ಆಗಲ್ಲ, ಅಷ್ಟು ಚೆನ್ನಾಗುತ್ತೆ. 3 ಕೊಡಿ. ಪ್ಯಾಕೆಟ್ ಕೊಟ್ಟ ಬಾಟಲ್ ಬೇಡ, ಬಾಟ್ಲ್ ಬೇಡ, ಚಿಕ್ಕ ಪ್ಯಾಕೆಟೇ ಸಾಕು. ಎಷ್ಟಾಯ್ತು? ಇಲ್ಲಿ ನಿಮಗೆ ಹೆಚ್ಚಿಗೆ ಸೇಲ್ ಆಗೋದು ಯಾವುದು? ನಮ್ದು ರೆಡ್ ಚಟ್ನಿ ಸಾಂಬಾರ್ ಪುಡಿ ಭಾಳ ಚೆನ್ನಾಗಿ. ಸಾಂಬಾರ್ ಆಮೇಲೆ ರಸಂ ಪುಡಿ ಭಾಳ ಚೆನ್ನಾಗಿ. ಎಲ್ಲ ಪ್ರಾಡಕ್ಟ್ ಅಷ್ಟೇ ನಮಗೆ ಭಾಳ ಮೇನ್. ಇದನ್ನು ತಗೊಂಡಿದ್ದೀನಿ. ಸೆಪರೇಟ್ ಕವರಿಗೆ ಹಾಕ್ಕೊಡ್ಲಾ ಇದಕ್ಕೆ ಕೊಡ್ಲಾ? ಅದೇ ಪರವಾಗಿಲ್ಲ. ಆಮೇಲೆ ಎಲ್ಲದಕ್ಕೂ ಪ್ಯಾಂಪ್ಲೆಟ್ಸ್ ಹಾಕಿರ್ತೀನಿ. ಪಾಂಪ್ಲೆಟ್ ತಗೊಂಡಿದ್ದೀನಿ, ಒಂದು ತಗೊಂಡಿದ್ದೀನಿ. ಈ ರೀತಿಯಾಗಿ ಶರಬೇಶ್ವರ ಹೋಟೆಲ್ನಲ್ಲಿ ನಮಗೆ ಹಸಿವೆಯಾದ ಹೊತ್ತಿನಲ್ಲಿ ತುಂಬ ರುಚಿಯಾದ ಆರೋಗ್ಯಕರವಾದ ಊಟವನ್ನು ಮಾಡಿದ ತೃಪ್ತಿಯೂ ಇತ್ತು. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡೆ. ಹಾಗೆಯೇ ಇಲ್ಲಿ ನಾವು ಸಾಂಬಾರು ಪುಡಿ, ರಸಂ ಪುಡಿಯನ್ನೆಲ್ಲ ತೆಗೆದುಕೊಂಡು ಅದರಿಂದ ಯಾವ ರೀತಿಯಾಗಿ ಅಡುಗೆಗಳಲ್ಲಿ ಉಪಯೋಗಿಸಿದ್ದೀನಿ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹಂಚಿಕೊಳ್ತೀನಿ. ಸವಿಯಾದ ಊಟವನ್ನು ಸವಿದು ನಮ್ಮೂರಿನತ್ತ ಪಯಣ ಮಾಡಿದ ಕ್ಷಣವಿದು. ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.